ವೆಲ್ಕಮ್ ಬ್ಯಾಕ್. ಮಹಾರಾಷ್ಟ್ರ ಸರ್ಕಾರ ಮತ್ತು ಮಹಾರಾಷ್ಟ್ರದ ಎಲ್ಲಾ ಪಕ್ಷದ ನಾಯಕರು ಕೂಡ ಪದೇ ಪದೇ ಗಡಿ ವಿಚಾರ, ಭಾಷೆ ವಿಚಾರವನ್ನ ಮುನ್ನೆಲೆಗೆ ತಂದು ಭಾವನಾತ್ಮಕವಾಗಿ ಮಾತಾಡ್ತಾ ಇದನ್ನೇ ಯಾವಾಗಲೂ ಕೂಡ ವೈಷಮ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ರು ಅಲ್ಲಿನ ಜನರಲ್ಲಿ. ಈಗ ಆ ಮಹಾರಾಷ್ಟ್ರದ ಗಡಿ ಒಳಗಿರುವಂತ ಜನರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಹಾರಾಷ್ಟ್ರದ ಸರ್ಕಾರದ ವಿರುದ್ಧ. ಮಹಾರಾಷ್ಟ್ರದ ಗಡಿ ಗ್ರಾಮಗಳಿಗೆ ಈಗ ಕರ್ನಾಟಕ ಪರದ ಒಲವು. ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟೆ ತಾಲೂಕಿನ ಹಲವು ಗ್ರಾಮಗಳು ನಾವು ಕರ್ನಾಟಕಕ್ಕೆ ಸೇರ್ತೀವಿ ಅಂತ ತಮ್ಮ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏಕೆಂದ್ರೆ ಏನು ಅಭಿವೃದ್ಧಿ ಮಾಡ್ತಾ ಇಲ್ಲ ಅಲ್ಲಿ. ಈ ಸರ್ಕಾರ ಅಂದ್ರೆ ಮಹಾರಾಷ್ಟ್ರದ ಸರ್ಕಾರ ನಮ್ಮ ಗ್ರಾಮಗಳಲ್ಲಿ ಏನು ಅಭಿವೃದ್ಧಿ ಮಾಡ್ತಾ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಾರಾಷ್ಟ್ರ ಸರ್ಕಾರ ಸೂಕ್ತ ಸೌಲಭ್ಯವನ್ನ ಕೊಡ್ತಾ ಇಲ್ಲ ಅಂತ, ಸೂಕ್ತ ಸೌಲಭ್ಯ ಕಲ್ಪಿಸದಿದ್ದಾರೆ ಕರ್ನಾಟಕಕ್ಕೆ ಸೇರಿಸಿ ಅಂತ ಒತ್ತಡವನ್ನು ಹಾಕಲಾಗ್ತಾ ಇದೆ. ಮುಜುಗರ, ಮಾನಮರ್ಯಾದೆ ಹೋಗ್ತಾ ಇದೆ ಮಹಾರಾಷ್ಟ್ರಕ್ಕೆ. ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿರುವಂತ ಕನ್ನಡಿಗರು. ಕರ್ನಾಟಕದ ಬಾವುಟವನ್ನ ಆರಿಸ್ತಾ ಇದ್ದಾರೆ. ಅಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳ ಬ್ಯಾನರ್ ಅನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮಗೆ ಈ ಮುಖ್ಯಮಂತ್ರಿಗಳು ಬೇಕು ಅಂತ ಕೇಳ್ತಾ ಇದ್ದಾರೆ. ಆ ರೀತಿಯಾಗಿದೆ ಪರಿಸ್ಥಿತಿ ಮಹಾರಾಷ್ಟ್ರದ ಗಡಿ ಭಾಗಗಳಲ್ಲಿ. ಅವರು ಇಲ್ಲಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಕ್ಕೆ ಮಹಾರಾಷ್ಟ್ರದವರು, ಅಲ್ಲಿನ ನಾಯಕರುಗಳು ಬೆಳಗಾವಿ, ನಿಪ್ಪಾಣಿ ಮತ್ತೆ ಕಾರವಾರ ನಮಗ್ ಸೇರ್ಬೇಕು ಅಂತ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಬೇರೆ ಹಾಕಿದ್ದಾರೆ. ಮಾಡಿದ್ರು ಏನ್ ಮಾಡಿದ್ರು ಆದ್ರ ನಮಗ್ ಸ್ವಾತಂತ್ರ್ಯ ಏನತನ ಸಿಗಲಾರ್ದಂಗ ಇದ್ದೇವನು. ಜರ್ಕರ್ತ ಮಹಾರಾಷ್ಟ್ರ ಸರ್ಕಾರಕ್ಕ ಇದ್ರ ದಖಲೆ ಜರ್ಕರ್ತ ತೊತ್ತಿಲ್ಲಪ್ಪ ಅಂದ್ರ ಇಲ್ಲೇ ಜರ್ಕರ್ತ, ನೆರೆಹಳ್ಳಿ ಜರ್ಕರ್ತ, ಕರ್ನಾಟಕದ ಜರ್ಕರ್ತ ಅವಸ್ಥೆ ನೋಡಿದೇವ್ ಅಂದ್ರೆ ಅಲ್ಲಿ ಎಲ್ಲ ಕಿಸಿಂದ್ರೆ ನಾವು ಗ್ರಾಮ ಸಭಾ ಠರಾವ್ ತೊಗೊಂಡ್ ಕಿಸಿಂದ್ರೆ ನಾವು ಕರ್ನಾಟಕದಾಗ ಹೋಗ್ಲಿಕ್ಕೆ ನಾವು ಬಿ ಇಚ್ಛುಕಿದ್ದೆವು, ನಾವು ಬಿ ಹೋಗೋರು ಇದ್ದೇವು. ನಮ್ಮನ್ನ ಪಾಠ ಪುರಾವ ಮಾಡ್ಕೊಂಡು ಅದಕ್ಕೆ ಎಲ್ಲ ನಾವು ಸಂಘರ್ಷ ಇದು ಮಾಡ್ಲಕತ್ತಿದ್ದೆವು. ಮತ್ತು ಒಂದ್ ಎಳಿಗೆ ಜರ್ಕತ್ತ ಇದು ಯೋಗ್ಯ ನಿರ್ಣಯ ಜರ್ಕತ್ತ ತೊಗೊಂಡ್ರಿಪ್ಪ ಏನದ ತೋರಿಲ್ಲಪ್ಪ ಅಂದ್ರೆ ನಾವು ರಸ್ತೆ ಮ್ಯಾಗ ಇಳಿದ ಕಿಸಿಂದ ನಾವು ಕರ್ನಾಟಕಕ್ಕೆ ಹೋಗಿ ಕರ್ನಾಟಕದ ಬೊಮ್ಮಾಯಿಗೆ ಬಿ ನಾವು ಜರ್ಕರ್ತ ನಿವೇದನ ಕೊಡ್ಲಿಕ್ಕೆ ತಯಾರಿದ್ದೇವೆ. ನಮ್ಮ ಮಹಾರಾಷ್ಟ್ರ ಸರ್ಕಾರಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂಬ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್ ಕುಮಾರ್, ನೋಡ್ತಾನೆ ಇದ್ವಿ ಯಾವಾಗಲೂ ಕೂಡ ಗಡಿ ವಿಚಾರ, ಭಾಷೆ ವಿಚಾರ ಮುನ್ನೆಲೆಗೆ ತಂದು ಭಾವನಾತ್ಮಕವಾಗಿ ಅಲ್ಲಿನ ಜನರನ್ನ ಸೆಳಿತಾ ಒಂದು ರಾಜಕೀಯ ಬೇಳೆ ಬೇಯಿಸ್ಕೊಳ್ತಾ ಇದ್ದಂತ ಮಹಾರಾಷ್ಟ್ರ ನಾಯಕರಿಗೆ ಅಲ್ಲಿನ ಸರ್ಕಾರಕ್ಕೆ ಅವರದ್ದೇ ರಾಜ್ಯದ ಜನರು ಯಾವ ರೀತಿಯಾಗಿ ಟಾಂಗ್ ಕೊಡ್ತಾ ಇದ್ದಾರೆ, ಟಕ್ಕರ್ ಕೊಡ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಹೌದು ಪೃಥ್ವಿ, ಏನಂದ್ರೆ ಪ್ರತಿ ಬಾರಿಯೂ ಕೂಡ ಮಹಾರಾಷ್ಟ್ರದ ಕೆಲ ಪುಂಡ ಏನು ಸಂಘಟನೆಗಳಿಗೆ ಪುಂಡರು ಜನರನ್ನ ಭಾವನಾತ್ಮಕವಾಗಿ ಕೆರಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಕನ್ನಡಿಗರೇ ಇದ್ರ ಎಷ್ಟೊಂದು ಸಹಿಸ್ಕೊಳ್ತಾ ಇದ್ರು ಕೂಡ ಮಹಾರಾಷ್ಟ್ರದವ್ರು ಪದೇ ಪದೇ ಖ್ಯಾತೆ ಕನ್ನಡ ಬಗ್ಗೆ, ಕನ್ನಡ ಗಡಿ ಬಗ್ಗೆ ಖ್ಯಾತಿಯನ್ನ ತೆಗಿತಾ ಇದ್ದಾರೆ. ಈಗ ಅವರದ್ದೇ ಬಾಣ ಅವರಿಗೆ ತಿರುಗು ಬಾಣ ಆಗಿದೆ. ಯಾಕಂತಂದ್ರೆ ಮಹಾರಾಷ್ಟ್ರದಲ್ಲಿ ಇರುವಂತಹ ಕನ್ನಡಿಗರು ನಮಗೆ ಇಲ್ಲಿ ನೀವು ಸೌಲಭ್ಯವನ್ನ ಕೊಡ್ತಾ ಇಲ್ಲ. ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಹಾಗೆ ಸಂಪರ್ಕದಲ್ಲಿ ನಮ್ ಜೊತೆ ಈಗ ಕನ್ನಡ ಪರ ಹೋರಾಟಗಾರರು, ಹಿರಿಯ ನಟರಾಗಿರುವಂತ ಮುಖ್ಯಮಂತ್ರಿ ಚಂದ್ರು ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಗಡಿ ವಿಚಾರ ಯಾವಾಗ್ಲೂ ಕೂಡ ಚರ್ಚೆ ಆಗುತ್ತೆ. ಆ ವಿಚಾರವನ್ನ ಇಟ್ಕೊಂಡೆ ಯಾವಾಗ್ಲೂ ರಾಜಕೀಯ ಬೇಳೆ ಬೇಯಿಸ್ಕೊಳ್ತಾರೆ ಮಹಾರಾಷ್ಟ್ರ ಸರ್ಕಾರದವರು, ಯಾರೇ ಬಂದ್ರು ಕೂಡ ಅಷ್ಟೇ. ಮತ್ತೆ ಮಹಾರಾಷ್ಟ್ರದ ನಾಯಕರು, ಎಲ್ಲಾ ಪಕ್ಷದವರು ಕೂಡ ಅಷ್ಟೇ. ಈಗ ಅಲ್ಲಿನ ಜನನೇ ನಾವು ಕರ್ನಾಟಕಕ್ಕೆ ಸೇರ್ಬೇಕು ಅಂತ ಹೇಳ್ತಾ ಇದಾರೆ. ಏನ್ ಹೇಳ್ತೀರಾ? ಇಲ್ಲ, ಇದು ನನ್ನ ಸುಮಾರು ನಾನು ಗಡಿ ಒಂದು ಅಧ್ಯಯನ ವರದಿಯನ್ನು ಕೊಟ್ಟಿದ್ದೆ, ಜೋಯಿಡಾ ವರದಿ ಅಂತ ಅನ್ಬಿಟ್ಟು ಒಂದ್ಸರಿ. ಅವಾಗಲೇ ನಾನು ಏನ್ ಹೇಳಿದ್ದೆ ಅಂದ್ರೆ, ಇದು ದಿಟ್ಟವಾದ ನಿಲುವನ್ನು ತಗೊಳ್ಳದೇ ಇದ್ರೆ ರಾಜ್ಯ ಸರ್ಕಾರ ಅವರ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ ನಡೀತಾನೆ ಇರ್ತದೆ. ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ಅವ್ರ ಕೌಂಟ್ರು ಗುರಾಣಿ ಹಿಡ್ಕೊಂಡು ನೀವು ಏಟ್ ಹಾಕಕ್ ಬಂದಾಗ ಸೇಫ್ ಮಾಡಕ್ ಹೋಗ್ಬಾರ್ದು. ನಾವು ಅಟ್ಯಾಕಿಂಗ್ ಹೋಗ್ಬೇಕು. ಅಟ್ಯಾಕಿಂಗ್ ಅಂದ್ರೆ ನಮಗೂ ಸುಮಾರು 100 ಹಳ್ಳಿಗಳು ನಮ್ಮ ಕನ್ನಡಿಗರು ಇರ್ತಕ್ಕಂಥ ಜಾಗಗಳಿದಾವ ಅಲ್ಲಿ, ಸೊಲ್ಲಾಪುರ ಇಲ್ಲೆಲ್ಲ. ಅವು ನಮಗ್ ಬೇಕು, ಸೊಲ್ಲಾಪುರನೇ ನಮಗ್ ಬೇಕು ಅಂತ ಕೇಳುವ ಡಿಮ್ಯಾಂಡ್ ಇಡಿ ಅಂತ ಅವತ್ತಲೇ ನಾನು ಹೇಳ್ತಿದ್ದೆ. ಇವತ್ತು ಅದಕ್ಕೆ ಜನಗಳೇ ಅರ್ಥ ಕೊಡ್ತಿದ್ದಾರೆ. ನೋಡಿ, ಈ ಸರ್ಕಾರ ಎಷ್ಟು ನಿರ್ಲಕ್ಷ್ಯವಾಗಿದೆ ಅನ್ನೋದಕ್ಕೆ ಬೇಜಾರಾಗ್ತದೆ. ಈ ಸರ್ಕಾರ ಅಂತ ಹೇಳ್ತಿಲ್ಲ, ಎಲ್ಲಾ ಸರ್ಕಾರಗಳು ಕೂಡ. ನಾನು ಹೇಳೋದು, ಈಗಲಾದ್ರೂ ದಿಟ್ಟವಾದ ನಿಲ್ಲಿಸ್ಕೊಂಡು ಅವ್ರಿಗೆ ಬೆಂಬಲಕ್ಕೆ ನಿಂತ್ಕೊಂಡು ನಾವುಗಳು ಯಾರಾದ್ರೂ ನಮ್ಮನ್ನು ಕಳಿಸಿ, ಮಂತ್ರಿಗಳನ್ನೂ ಕಳಿಸಿ, ಸಿಎಂ ಹೋಗ್ಲಿ, ಅವ್ರ ಕಡೆಯವ್ರು ಬರಲ್ವಾ ಇಲ್ಲಿಗೆ? ಹಾಗೆ ಹೋಗಿ ನಾವು ನಿಮ್ ಪರವಾಗಿದ್ದೀವಿ, ನೀರಿನ ವಿಚಾರ ಆಗ್ಲಿ, ರಸ್ತೆ ವಿಚಾರ ಆಗ್ಲಿ, ನಾವು ಸಂಪೂರ್ಣ ಬೆಂಬಲಿಸ್ತಿದ್ದೀವಿ ಅಂತ ಹೇಳಿ ಕೋರ್ಟ್ಗೂ ಕೂಡ ಇದನ್ನ ಜನಗಳೇ ದಂಗೆ ಎದ್ದಿದ್ದಾರೆ ಅನ್ನೋ ತರದಲ್ಲಿ ಅದನ್ನ ಮಾಡ್ಬೇಕು. ಆಮೇಲೆ ದುಃಖ ಏನ್ ಗೊತ್ತಾ ಬಹಳ ಗೆಳೆಯರೆ, ಆ ಮಂಜುನಾಥ್ ಅಂತ ಒಬ್ರು ಚೀಫ್ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳಿದ್ರು ಅವರು ಹೈಕೋರ್ಟ್ನವರು, ಅವ್ರನ್ನ ಗಡಿ ಇದಕ್ಕೋಸ್ಕರ ಹಾಕೊಂಡಿದ್ರು, ಚೇರ್ಮನ್ ಮಾಡಿದ್ರು. 8 ತಿಂಗಳಿಂದ ಈ ಸರ್ಕಾರ ಬಂದು ಏನ್ ಸಾಯ್ತಾ ಇದೆ ಸರ್ಕಾರ ಅಂತಂದ್ರೆ, ಅವ್ರು ಒಬ್ಬ ಜಾಗಕ್ಕೆ ಸೂಕ್ಷ್ಮವಾದ ವಿಚಾರ, ಅಲ್ಲಿಗೆ ಒಬ್ಬರನ್ನ
ಭರ್ತಿ ಮಾಡ್ಕೊಳಕ್ಕಾಗಿಲ್ಲ ಜಾಗಕ್ಕೆ ಅಂತ ಈಗ ಶಿವರಾಜ್ ಪಾಟೀಲ್ ಅನ್ನೋರು ಯಾರನ್ನೋ ಮಾಡಿದ್ದಾರೆ. ಏನ್ ಮಾಡ್ತಾ ಇದ್ರ ನೀವು ಅಲ್ಲಿ? ನಿಮ್ಮ ಆದ್ಯತೆ ಏನು? ಸಾರ್ವಜನಿಕರ ಹಿತ ಇಲ್ಲ, ರಾಜ್ಯದ ಹಿತ ಇಲ್ಲ, ಭಾಷೆಯ ಹಿತ ಇಲ್ಲ, ಗಡಿ ಹಿತ ಇಲ್ಲ. ನಿಮ್ದು ಸ್ವಾರ್ಥ ರಾಜಕಾರಣ, ಅಧಿಕಾರ ಸರ್ವೈವಲ್ಗೋಸ್ಕರ ಮಾಡ್ತಿದ್ದೀರಾ ಅಂತ ದುಃಖ ಆಗುತ್ತೆ. ಅದನ್ನು ಕೂಡ ನಾನು ಬೈತಾ ಇದ್ದೀನಿ. ಈಗಲಾದ್ರೂ ಅವಕಾಶ ಸಿಕ್ಕಿದೆ, ಶಿವರಾಜ್ ಪಾಟೀಲ್ ಅವ್ರಿಗೆ ಏನೇನ್ ಬೇಕೋ ಮಾಹಿತಿ ಕೊಟ್ಟು, ಇನ್ನೂ ಲಾಯರ್ ಕೊಟ್ಟು, ಆಮೇಲೆ ನಾವುಗಳು ಕೂಡ ಯಾವ ಹಳ್ಳಿಗಳಿದಾವೋ ಕನ್ನಡಕ್ಕೆ ತೊಂದರೆ ಆಗಿರ್ತಕ್ಕಂಥದ್ದು ಆ ಹಳ್ಳಿಗಳೆಲ್ಲ ನಮಗ್ ಬರ್ಲೇಬೇಕು ಅಂತ ಹೇಳೋಣ. ಮತ್ತೆ ಇಲ್ಲಿ ಮರಾಠಿಗಳು ಯಾರು ವಾಸ ಮಾಡ್ತಿದ್ದಾರೆ ಈಗ ನಾವೇನ್ ಸುಮ್ನೆನೂ ಕೇಳ್ತಾ ಇಲ್ಲ, ಅಲ್ಲಿನ ಜನನೇ ಆಗ್ರಹಿಸ್ತಾ ಇದ್ದಾರೆ. ಅವರೇ ಕರ್ನಾಟಕ ಸರ್ಕಾರಕ್ಕೆ ಒಂದು ಧ್ವನಿ ಆಗುವಂತ ನಿಟ್ಟಿನಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸರ್ಕಾರನೇ ಆಗ್ರಹಿಸ್ಬೇಕಾಯ್ತು, ಎಲ್ಲಾ ಪಕ್ಷದವರು ಸೇರಿಸಿ. ಈಗ ಜನವೇ ದಂಗೆ ಎದ್ದಿರುವಾಗ ನೀವೇ ಅದನ್ನ ಅಡ್ವಾಂಟೇಜ್ ತಗೊಳ್ಳಿ, ಕೋರ್ಟ್ಗೂ ಕೊಡ್ಬೇಕಾಗುತ್ತೆ. ಆಮೇಲೆ ನೀವು ಕೂಡ ಈಗ ಧೈರ್ಯವಾಗಿ ನುಗ್ಗಿ ಒಂದ್ ಸಣ್ಣ ಪುಟ್ಟ ಗಲಭೆ ಆಗ್ಬೋದು, ಆದ್ರೂ ಹಾಕೊಂಡು ಹೋಗ್ಲಿ. ಅವ್ರುಗಳು ಬರೋದಿಲ್ವಾ? ಈಗ ಬೆಳಗಾವಿ ಎಷ್ಟೋ ಸತಿ ಬಂದು ನಮ್ ಬಾವುಟ ಕಿತ್ತಾಕೋದು, ನಮ್ ಸ್ಟ್ಯಾಚ್ಯೂ ಹೊಡೆಯೋದು ಮಾಡ್ತಾರಲ್ಲ. ನಾವ್ ಆ ಕೆಲ್ಸಕ್ಕೆ ಹೋಗೋದು ಬೇಡ, ಅಶಾಂತಿ ಬೇಡ ನಮ್ಗೆ. ಜನಗಳಿಗೆ ನಮ್ಮನ್ನ ಸ್ಪಂದಿಸಕ್ ಹೋಗ್ತಾ ಇದೀವಿ, ಒಟ್ಟಿಗೆಟ್ಟಿಲ್ಲ, ನೀರಿಲ್ಲ, ತೊಂದರೆ ಇದೆ ಅಂತಿದ್ದಾರೆ. ಅವ್ರನ್ನ ಸ್ಪಂದಿಸ್ಬೇಕಲ್ಲ ಪಕ್ಕದಲ್ಲಿ ಇದ್ಕೊಂಡು ನಾವು. ಅದಕ್ಕೆ ನಮ್ಮನ್ನಾದ್ರೂ ಡೆಪ್ಯೂಟ್ ಮಾಡಿ, ಅಥವಾ ವಿರೋಧ ಪಕ್ಷದ ತುರ್ತಾಗಿ ಸಭೆ ಸೇರಿ ಎಲ್ಲರೂ ಅಲ್ಲೂ ಒಂದು ಸಮಾವೇಶ ಮಾಡೋಣ, ಅದೇನಾಗುತ್ತೋ ನೋಡೋಣ, ಎಷ್ಟು ದಿವಸ ಇವ್ರು ಮಾಡ್ತಾರೆ ಅಂತ ಅನ್ಬಿಟ್ಟು. ಆ ನಿಲುವು ತಗೊಳ್ಳದೇ ಇದ್ರೆ ಇವರು ರಾಜಕೀಯಕ್ಕೋಸ್ಕರವೇ ಇದನ್ನ ಯಾವಾಗಲೂ ಜೀವಂತ ಇಟ್ಕೊಂಡು ಬೆಂಕಿ ಇಡ್ತಾ ಇರ್ತಾರೆ, ತುಪ್ಪ ಹಾಕ್ತಿರ್ತಾರೆ ಅಂತ ಅನ್ಸುತ್ತೆ. ಇವತ್ತು ಮರಾಠಿಗರಿಗೆ ನೇರವಾಗಿ ದಿಟ್ಟವಾಗಿ ರಾಜ್ಯ ಸರ್ಕಾರ ತೀರ್ಮಾನ ತಗೋಬೇಕು. ನನ್ಗೆ ಯಾವಾಗ್ಲೂ ಅನ್ಸುತ್ತೆ, ಈ ಮಹಾರಾಷ್ಟ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ್ಲೂ ಗೊಡ್ಡು ಬೆದರಿಕೆ, ಎಚ್ಚರಿಕೆಯನ್ನ ಕೊಟ್ಟ ಅಭ್ಯಾಸ ಅವರುಗಳಿಗೆ. ಅಭಿವೃದ್ಧಿ ಮಾಡ್ತಾರೋ ಬಿಡ್ತಾರೋ ಅಲ್ಲಿರುವಂತ ನಾಯಕರುಗಳು ಮತ್ತೆ ಪಕ್ಷದವರು, ಶಿವಸೇನೆಯವರಾಗಿರ್ಬೋದು, ಯಾವುದೇ ಪಕ್ಷದವರಾಗಿರ್ಬೋದು, ಅಂಥದ್ದನ್ನು ಕೂಡ ಮೀರಿ, ಅದನ್ನು ಕೂಡ ಲೆಕ್ಕಿಸದೆ ಅಲ್ಲಿನ ಗ್ರಾಮದ ಜನರೆಲ್ಲರೂ ಕೂಡ ನಾವು ಕರ್ನಾಟಕದ ಪರವಾಗಿದ್ದೇವೆ, ಕರ್ನಾಟಕಕ್ಕೆ ಸೇರಿಸಿ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಅವ್ರ ಧೈರ್ಯ ಮೆಚ್ಚಬೇಕು. ಎಷ್ಟು ರೋಸಿ ಹೋಗಿದ್ದಾರೆ ಅಂತ ಅದರಲ್ಲೇ ಗೊತ್ತಾಗುತ್ತೆ ನಮ್ಗೆ. ಮುಖ್ಯಮಂತ್ರಿ ಚಂದ್ರ ಅವರು ಮಾತನಾಡ್ತಾ ಇದ್ರು, ಸಂಪರ್ಕ ಕಡಿತ ಆಗಿದೆ, ಅಲ್ಲಿನ ಜನರ ಭಾವನೆಗಳಿದೆಯಲ್ಲ ಅದಕ್ಕೆ ಸ್ಪಂದಿಸಬೇಕಾಗಿದೆ ನಾವು ಅಂತ ಹೇಳ್ತಾ ಇದ್ರು ಮುಖ್ಯಮಂತ್ರಿ ಚಂದ್ರ ಅವರು. ಅವರು ಕೂಡ ಈ ಹಿಂದೆ ಒಂದು ವರದಿಯನ್ನ ಕೊಟ್ಟಿದ್ರು, ಯಾವ್ಯಾವ ಗ್ರಾಮದವರು ಕರ್ನಾಟಕದ ಪರವಾಗಿದ್ದಾರೆ, ಸೇರ್ಬೇಕು ಅಂತ ಇಚ್ಛೆಯನ್ನ ಇಟ್ಕೊಂಡಿದ್ದಾರೆ, ಅವರ ಪರವಾಗಿ ನಾವು ನಿಂತ್ಕೊಳ್ಬೇಕಾಗಿದೆ ಅನ್ನುವಂಥ ಮಾತುಗಳನ್ನ ಕೂಡ ಆಡ್ತಾ ಇದ್ರು. ಸರ್ಕಾರ ತಡವಾಗಿ ಎಚ್ಚೆತ್ಕೊಂಡಿದೆ. ಮಂಜುನಾಥ್ ಅವರು ಗಡಿ ರಕ್ಷಣೆ ಒಂದು ಸಮಿತಿಯ ಅಧ್ಯಕ್ಷರಾಗಿದ್ದಂಥವ್ರು, ಅವ್ರು ಹೋದ ನಂತರ 8-10 ತಿಂಗಳಿಂದಲೂ ಕೂಡ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಮಾಡಿರಲಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಈಗ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂತ ಶಿವರಾಜ್ ಪಾಟೀಲ್ ಅವರನ್ನ ನೇಮಕ ಮಾಡಲಾಗಿದೆ. ಇನ್ನು ಮುಂದೆ ಆದ್ರೂ ಅಲ್ಲೊಂದು ಸಮಾವೇಶ ಮಾಡೋಣ, ಆಗಿದ್ದಾಗ್ಲಿ, ಏನಾಗುತ್ತೆ ನೋಡೋಣ. ಅಲ್ಲಿರುವಂತ ಜನರು ನಮ್ಮ ಪರವಾಗಿ ನಿಂತ್ಕೊಂಡಿದ್ದಾರೆ. ಸೊ ಮಹಾರಾಷ್ಟ್ರದವ್ರು ಬಂದು ಇಲ್ಲಿ ಸಮಾವೇಶ ಮಾಡಲ್ವಾ? ಅಲ್ಲಿನ ಮುಖ್ಯಮಂತ್ರಿಗಳು ಬರಲ್ವಾ? ಸಚಿವರುಗಳು ಬರಲ್ವಾ? ಅದೇ ರೀತಿಯಾಗಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಹೋಗ್ಲಿ, ಮಹಾರಾಷ್ಟ್ರದ ಗಡಿಯಲ್ಲಿರುವಂತ ಕರ್ನಾಟಕದವರ ಪರವಾಗಿ ಧ್ವನಿಯಾಗಿ ನಿಂತ್ಕೊಳ್ಳಿ. ಇದಾದ್ಮೇಲೆ ಎದುರುಕೊಳ್ತಾರೆ ಅಂತ ಮಾತನಾಡ್ತಾ ಇದ್ರು. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಮುಖ್ಯಮಂತ್ರಿ ಚಂದ್ರ ಅವರು. ಸರ್, ನಾನು ಹೇಳ್ತಾ ಇದ್ದೆ ಆವಾಗಲೇ, ಒಂದು ಗೊಡ್ಡು ಬೆದರಿಕೆಗಳನ್ನ ಹಾಕ್ತಾ, ಅಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ, ಉದ್ದಟತನವನ್ನ ತೋರುವಂತ ನಾಯಕರುಗಳೇ ಮಹಾರಾಷ್ಟ್ರದಲ್ಲಿ ತುಂಬಿ ತುಳುಕ್ತಾ ಇರುವಂತದ್ದು. ಅಂಥವರನ್ನು ಕೂಡ ಕೇರ್ ಮಾಡ್ದಲೆ ಅಲ್ಲಿ ಸಾಕಷ್ಟು ಜನ ಗ್ರಾಮದ ಕನ್ನಡಿಗರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತ್ಕೊಂಡು ನಾವು ಕರ್ನಾಟಕದ ಪರವಾಗಿ ಹೋಗ್ತೀವಿ, ಕರ್ನಾಟಕದಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ನಮ್ಮನ್ನು ಸೇರಿಸಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಅವರ ಧೈರ್ಯವನ್ನ ಮೆಚ್ಚಬೇಕು. ಎಷ್ಟು ರೋಸಿ ಹೋಗಿದ್ದಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಆಮೇಲೆ ಈಗ ಅನಾನುಕೂಲನ ಅನುಭವಿಸಿರೋದ್ರ ಜೊತೆ ಒಳಗೆ ಅವ್ರು ರೋಷಿರೋದನ್ನ ಸರಿಯಾಗಿ ಅಡ್ವಾಂಟೇಜ್ ತಗೊಂಡು ಈ ಸರ್ಕಾರ ಸ್ಪಂದಿಸಬೇಕು, ತುರ್ತಾಗಿ ಎಲ್ಲಾ ಆದ್ಯತೆನೂ ಬಿಡಬೇಕು. ಬೆಳಗಾವಿ ಅಧಿವೇಶನ ಅಂತಾರೆ, ಅಧಿವೇಶನದಲ್ಲಿ ಇದನ್ನೇ 2 ದಿವಸ ಚರ್ಚೆನ ಇಟ್ಕೊಂಡು ಅವರಿಗೆ ಸರಿಯಾದ ಉತ್ತರ ಕೊಡ್ಬೇಕಾಗತ್ತೆ. ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಬೇಕಾಗತ್ತೆ, ಕೋರ್ಟ್ನಲ್ಲಿ ಸರಿಯಾದ ರೀತಿಯಲ್ಲಿ ವಾದ ಮಾಡ್ಬೇಕಾಗತ್ತೆ. ಒಂದು ವೇಳೆ ಮಹಾಜನ್ ವರದಿ ಪ್ರಕಾರ ಬರ್ಲೇಬೇಕು ಅಂತಂದ್ರೆ 700-800 ಹಳ್ಳಿಗಳದ್ದು ಸಮಸ್ಯೆ ಇದೆಯಲ್ಲ, ಅದನ್ನೆಲ್ಲ ನಮಗೆ ಕೊಡ್ಲಿ ಬಿಡಿ. ಅವ್ರನ್ನು ಕೂಡ ಕೊಡೋದಕ್ಕೆ ಅದನ್ನ ನಾವು ರೈಟ್ಸ್ ಕೇಳಕ್ ಶುರು ಮಾಡ್ಬೇಕು. ನಾವೀಗ ನಾವು ಬರೀ ಡಿಫೆನ್ಸ್ ಹೋಗಬಾರ್ದು, ಅಟ್ಯಾಕಿಂಗ್ ಹೋಗ್ಬೇಕು ಅಂತ ನಾನು ಅವತ್ತಿಂದ ಹೇಳ್ತಾ ಇರೋದು. ನಾನು ಲಾಸ್ಟ್ ಅಧಿವೇಶನದಲ್ಲಿ ಬೆಂಗಳೂರಲ್ಲಿ ನಡಿಬೇಕಾದಂತ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಇದ್ರು, ನಾವು ಇಷ್ಟು ದಿನ ಡಿಫೆನ್ಸ್ ಮಾಡಿದ್ದಾಯ್ತು, ನಾವು ಇನ್ನು ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡೋಣ, ನಮಗೂ ಸೊಲ್ಲಾಪುರ ಸಿಗಬೇಕು, ಜತ್ ತಾಲೂಕು ಸೇರಬೇಕು, ಅಲ್ಲಿನ ಜತ್ನ 42ಕ್ಕೂ ಹೆಚ್ಚಿನ ಹಳ್ಳಿಗಳು ಗ್ರಾಮ ಪಂಚಾಯತಿಗಳಲ್ಲಿ ರೆಸಲ್ಯೂಷನ್ ಪಾಸ್ ಮಾಡ್ಕೊಂಡಿದ್ದಾರೆ, ನಾವು ಕರ್ನಾಟಕಕ್ಕೆ ಸೇರ್ತೀವಿ ಅಂತ, ಇದನ್ನೇ ಅಗ್ರೆಸಿವ್ ಆಗಿ ಮುನ್ನೆಲೆಗೆ ತಗೊಂಡ್ ಬರ್ತೀವಿ ಅಂತ ಹೇಳ್ತಾ ಇದ್ರು ಅಧಿವೇಶನದಲ್ಲಿ ಮಾಡಿದ್ರ ಹೋಗ್ಲಿ. ಇದುವರೆಗೂ ಮಾಡಿಲ್ವಲ್ಲ, ಜನ ದಂಗೆ ಹೇಳೋದ್ ಕಾಯ್ಬೇಕಾಗಿದೆ. ನಾವೀಗ ಜನಗಳಿಂದ ಬುದ್ಧಿ ಕಲಿಯೋದು ಅನಿವಾರ್ಯವಾಯ್ತು ನಮ್ಗೀಗ. ಹಾಗಾಗಿ ಅದನ್ನೆಲ್ಲ ಮರೆತು ಈಗ ನಮ್ಮ ಹಕ್ಕನ್ನು ನಾವು ಪ್ರತಿಪಾದಿಸಬೇಕಾಗಿದೆ. ಒಂದು ಕೋರ್ಟು, ಇನ್ನೊಂದು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋದು, ರಾಜಕಾರಣ ಬಿಡೋಣ, ಪಕ್ಷ ಬಿಡೋಣ.
ಆಮೇಲೆ ಅಲ್ಲಿನ ಸರ್ಕಾರದ ಇಲ್ಲಿ ಅಧಿಕಾರ ಮಾಡ್ತಕ್ಕಂಥ ಬಿಜೆಪಿ ಅವ್ರದ್ದು ಇಲ್ಲಿ ಸರ್ಕಾರ ಇರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಅಧಿಕಾರ ಹೋದ್ರೂ ಚಿಂತೆ ಇಲ್ಲ, ರಾಜ್ಯವನ್ನ ಕಾಪಾಡೋದು ಬಹಳ ಮುಖ್ಯ ಇದೆ. ದೇಶ ನಮಗೆ ಅಲ್ಲ, ಬಹಳ ಮುಖ್ಯ. ವಿಪರ್ಯಾಸ ಅಂದ್ರೆ ಬೆಂಕಿ ಹತ್ಕೊಂಡಾಗ ನೀರ್ ಹಾಕೋದಲ್ಲ, ಕಿಡಿ ಹತ್ಕೊಂಡಾಗ್ಲೇ ನೀರ್ ಹಾಕ್ಬಿಟ್ಟಿದ್ರೆ ಸರಿಯಾಗಿರೋದು. ಆದ್ರೆ ನಮ್ ಕಿಡಿ ಸರ್ಕಾರಗಳು ಏನು ಹತ್ಕೊಂಡಾಗ ಮಾಡ್ತವೆ ಅಂದ್ರೆ ಬೆಂಕಿ ಹತ್ಕೊಂಡಾಗ ನೀರ್ ಹಾಕೋಣ ಅಂತ ಮುಂದಾಕ. ನಾನು ಇನ್ನೂ ಮುಂದುವರೆದು ಹೇಳ್ತೀನಿ, ನಾವು ಕಿಡಿ ಯಾಕೆ ಹತ್ತಿಸ್ತಿಲ್ಲ ಇದುವರೆಗೂ? ಹಚ್ಚಿ ಈಗಲಾದ್ರೂ ಕೂಡ ಸಿಕ್ಕಿದೆಯಲ್ಲ, ನಾವು ಬರ್ತೀವಿ. ಜೀವ ಹೋದ್ರೂ ಪರವಾಗಿಲ್ಲ, ನಾವು ಬರ್ತೀವಿ. ನಿಮ್ ಕೈಲಿ ಆಗದೆ ಇದ್ರೆ ಹೇಳಿ, ನಮ್ಗೆ ಅವಕಾಶ ಮಾಡ್ಕೊಡಿ, ಹೋಗ್ತೀವಿ. ನಾವು ಅಲ್ಲಿ ಸೆಕ್ಯೂರಿಟಿ ಎಲ್ಲ ಕೊಡಿ, ನಾವು ಹೋಗ್ತೀವಿ. ಅಲ್ಲಿ ಏನ್ ಮಾಡ್ಬೇಕು, ನಾವೇನ್ ಅಶಾಂತಿ ಮಾಡೋದಿಲ್ಲ. ಅವ್ರಿಗೊಂದು ಭರವಸೆ ಕೊಡ್ತೀನಿ, ನಂಬಿಕೆ ಕೊಡೋಣ, ಹೋಗಿ ನಾವಿದ್ದೀವಪ್ಪ, ನಮ್ದು ಯಾವುದೇ ಸರ್ಕಾರದಲ್ಲಿ ಯಾರೇ ಮಂತ್ರಿಗಳಿದ್ರು ಕೂಡ ನಿಮಗೆ ಈ ಜವಾಬ್ದಾರಿಯುತವಾಗಿ ನಾವು ಗುರುತಿಸ್ತೀವಿ, ಅನಾನುಕೂಲಗಳಿದ್ರು ಹೇಳಿ ಅಂತ ಹೇಳೋಣ. ಆ ಮಂತ್ರಿಗಳ ಜೊತೆ ಸಿಎಂ ಜೊತೆಲೂ ಮಾತಾಡ್ಲಿ. ಅಲ್ಲ, ನೀವು ಹೇಳ್ದಂತೆ ಆಕ್ಚುಲಿ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇನ್ನ ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಬಸವರಾಜ ಬೊಮ್ಮಾಯಿ ಅವರು ಎಲ್ಲರೂ ಕೂಡ ಹೋರಾಟ ಮಾಡಿದಂತವ್ರೆ. ಅವರ ತಂದೆಯವರು ಏಕೀಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆಲ್ಲ ಹೋರಾಟ ಮಾಡಿದಂತವ್ರು. ಅವರು ಈಗ ಪ್ರೆಸಿಡೆಂಟ್ ಮುಖ್ಯಮಂತ್ರಿಗಳಾಗಿದ್ದಾರೆ. ಅದರ ಅರಿವು ತುಂಬಾ ಚೆನ್ನಾಗಿದೆ ಬಸವರಾಜ ಬೊಮ್ಮಾಯಿ ಅವರಿಗೆ. ವಿಪರ್ಯಾಸ ಅಂದ್ರೆ ಇದೆ, ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಧ್ಯಕ್ಷರನ್ನ ನೇಮಕ ಮಾಡುವಂಥದ್ದು. ಈ ಕ್ಷಣದವರೆಗೂ ಕೂಡ ನಮಗೆ ಒಬ್ರು ಗಡಿ ಇಲಾಖೆಗೆ ಸಂಬಂಧಪಟ್ಟಂತೆ ಸಚಿವರಿಲ್ಲ ಅನ್ನುವಂಥದ್ದು ವಿಪರ್ಯಾಸ. ಇವರು 8 ತಿಂಗಳಿಂದ ಮುಖ್ಯಮಂತ್ರಿಗಳಾಗಿ ಮಾಡಿಲ್ಲ ಅಂತ ಅಂದಾಗ ಇವ್ರದ್ದು ಬರೀ ಮಾತಾಯ್ತಲ್ಲ ಸರ್ ಬೊಮ್ಮಾಯಿ ಅವ್ರದ್ದು ಕೂಡ. ಈಗಲಾದ್ರೂ ಧೈರ್ಯ ಮಾಡಿ. ಆಮೇಲೆ ಎಲ್ಲ ಒಂದ್ ಕಡೆ ನೀವು ಯಾರ್ದೋ ಮಾತು ಕೇಳ್ಕೊಂಡು ಅವ್ರಿಗೆ ಎದರ್ಕೊಂಡು ಅಧಿಕಾರ ಯಾಕೆ ಮಾಡ್ತಿದ್ದೀರಾ? ಅದಿದ್ರೆಷ್ಟು ಹೋದ್ರೆಷ್ಟು, ಮಾಜಿ ಅಂತೂ ಆಗದ್ ಗ್ಯಾರಂಟಿನ ಯಾವತ್ತೋ ಒಂದ್ ದಿವಸ. ಅದಕ್ಕೆ ಯಾಕೆ ಧೈರ್ಯ ಮಾಡಿ? ನಾನು ಹುಡುಗುಂಬಿಸ್ತಿಲ್ಲ. ಇವತ್ತೊಂದು ಅವಕಾಶ ಸಿಕ್ಕಿದೆ ನಾಡನ್ನ ಉಳಿಸಕ್ಕೆ, ನಾಡಿನ ಜನತೆ ಪ್ರೀತಿಯನ್ನು ಗಳಿಸಕ್ಕೆ ನಿಮ್ಗೊಂದು ಅವಕಾಶ ಸಿಕ್ಕಿದೆ. ನುಗ್ಗೋಣ, ಎಲ್ಲರೂ ನುಗ್ಗೋಣ, ಬನ್ನಿ ನಾವು ಹೋಗೋಣ. ತುರ್ತಾಗಿ ವಿರೋಧ ಪಕ್ಷದವ್ರು ಎಲ್ಲರನ್ನು ಕರೀರಿ, ಹೋರಾಟಗಾರರನ್ನು ಕರೀರಿ, ಬಿಡಬೇಡಿ. ಯಾಕಂದ್ರೆ ನಿಮ್ಗೆ ಇವತ್ತಿನ ದಿವಸ ರಕ್ಷಣಾ ವೇದಿಕೆ ದೊಡ್ಡ ಸಾಧನೆಯನ್ನು ಅಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ ಪಾಪ. ಅದಕ್ಕೋಸ್ಕರ ಮಾತಾಡಿರ್ಬೋದು, ಇನ್ನೊಬ್ರು ಒಂದ್ ಸಣ್ಣ, ಎಲ್ಲರನ್ನು ಸಂಘಟನೆ ಮಾಡ್ಬಿಡಿ, ಒಟ್ಟು ಗುಂಪಾಗಿ ಮಾಡೋಣ. ಆಮೇಲೆ ಎಲ್ಲರೂ ಕನ್ನಡಿಗರೇ, ಎಲ್ಲರೂ ಮಾತಾಡ್ತಿದ್ದೀವಿ. 8 ತಿಂಗಳಿಂದ ನೀವು ಒಬ್ರು ನನ್ನ ನ್ಯಾಯಾಧೀಶನ ಅಪಾಯಿಂಟ್ ಮಾಡಿಲ್ಲ ಅಂತ ಅಂದಾಗ ನಿಮ್ಮ ಜವಾಬ್ದಾರಿ ರಹಿತವಾದಂತ ಸರ್ಕಾರ ಅಂತ ಹೇಳ್ಬೇಕಾ ಇಲ್ವಾ ನಾವ್ ಹೇಳಿ? ನೋಡೋಣ, 30ನೇ ತಾರೀಕೀಗ ಕೋರ್ಟ್ ನಲ್ಲಿ ಅದು ಬರ್ತಾ ಇದೆ, ಅರ್ಜಿ ವಿಚಾರಣೆ ಇರುವಂತದ್ದು. ಯಾವ ರೀತಿಯಾಗಿ ಫೇಸ್ ಮಾಡ್ತಾರೆ, ಮತ್ತೆ ವಿರೋಧ ಪಕ್ಷದ ನಾಯಕರನ್ನ ಕರೆದ್ಬಿಟ್ಟು ಸರ್ವಪಕ್ಷ ಸಭೆಯನ್ನ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲೆಲ್ಲ ಏನ್ ಚರ್ಚೆ ಆಗುತ್ತೆ ಅಂತ. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ